ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಬಂಡಿ ಮಹಾಕಾಳಿ ಅಮ್ಮ ದೇವಸ್ಥಾನ ಅಂತ ಹೋಗ್ತಾ ಇದ್ದೀವಿ. ನಾವೇನು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಂಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ 7 ಮೆಂಬರ್ಸ್ ಏನೋ ಹೋಗ್ತಾ ಇದ್ದೀವಿ. ನಾವು ಮನೆ ಹತ್ರದಿಂದ ಬಸ್ಸಲ್ಲಿ ಮಾರ್ಕೆಟ್ಗೆ ಹೋದ್ವಿ. ಇವಾಗ ತಾನೇ ಮಾರ್ಕೆಟಿಗೆ ಬಂದ್ವಿ. ಇವಾಗ ಆಟೋದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು 7 ಮೆಂಬರ್ಸ್ ಇರೋದ್ರಿಂದ 2 ಆಟೋ ಏನೋ ಮಾಡಿಕೊಂಡು, ಒಂದು ಆಟೋದಲ್ಲಿ 3 ಮೆಂಬರ್ಸ್, ಒಂದು ಆಟೋದಲ್ಲಿ 4 ಮೆಂಬರ್ಸ್ ಏನೋ ಅಡ್ಜಸ್ಟ್ ಮಾಡ್ಕೊಂಡೇನೋ ಬಂದ್ವಿ. ಇವಾಗ ದೇವಸ್ಥಾನ ತಲುಪ್ತು. ಇವಾಗ ದೇವಸ್ಥಾನ ಹತ್ರ ಬಂದು ತುಂಬ ರಶ್ ಏನಿಲ್ಲ. ಗುರುವಾರ ಬಂದಿದ್ದರಿಂದ ಅಷ್ಟೊಂದು ರಶ್ ಎಲ್ಲ ಇರಲಿಲ್ಲ. ಇವಾಗ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂನಲ್ಲಿ ನಿಂತಿದ್ದೀವಿ. ಇಲ್ಲಿದು ವಿಶೇಷತೆ ಏನು ಅಂದರೆ, ಅಲ್ಲಿ ಅಲಂಕಾರ, ದೇವ್ರನ್ನ ಅಲಂಕಾರ ಮಾಡೋಕ್ಕಿಂತ ಮುಂಚೆ ಬಂದರೆ ಅದು ಪಾದದ ಹತ್ರ ಕೂತ್ಕೊಂಡ್ರೆ ನೀರು ಹಾಕ್ತಾರೆ. ದೇವ್ರದ್ದು ನೀರೇನೋ ಹಾಕ್ತಾರೆ. ಅದನ್ನು ತುಂಬ ಜನ ಮಿಸ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಭಾಗ್ಯ ಏನೋ ತುಂಬ ಲೇಟ್ ಆದ್ರೂ ಪಾದದ ಹತ್ರ ಕೂತ್ಕೊಂಡು ನೀರೆಲ್ಲ ಹಾಕಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಹೊರಗಡೆ ಬಂದು ನಿಂಬೆಹಣ್ಣೆ ಎಲ್ಲ ಚುಚ್ಚಬೇಕಾಗಿತ್ತು. ತ್ರಿಶೂಲಕ್ಕೆ ಚುಚ್ಚಿದ್ವಿ. ಲೇಡೀಸ್ ಅಂದಮೇಲೆ ತುಂಬ ರೆಡಿಯಾಗೋದು ಲೇಟ್ ಆಗೇ ಆಗುತ್ತೆ. ನಾವು ಇವತ್ತು ತುಂಬ ಲೇಟ್ ಆಗೋಯಿತು. ಅಯ್ಯೋ, ದರ್ಶನ ಆಗುತ್ತೆ ಇಲ್ವೋ ಅಂದ್ಕೊಂಡೆ ಬಂದ್ವಿ ಅಲ್ಲಿಂದ. ನಮ್ಮ ಪುಣ್ಯನೋ ಏನೋ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೀರು ಕೂಡ ಹಾಕಿಸ್ಕೊಂಡ್ವಿ. ಮನಸ್ಸಿಗೆ ಒಂಥರ ತೃಪ್ತಿ ಅನ್ನಿಸ್ತು. ಇದು ನೀರು ಹಾಕಿಸ್ಕೋಬೇಕು ಅಂದರೆ ಅಲಂಕಾರಕ್ಕೆ ಮುಂಚೆನೇ ಈ ನೀರು ಹಾಕ್ತಾರೆ. ಅಲಂಕಾರ ಮಾಡಿದ ಮೇಲೆ ಈ ಥರ ಎಲ್ಲ ಆ ನೀರೆಲ್ಲ ಹಾಕೋದಿಲ್ಲ. ಆಮೇಲೆ 12 ಗಂಟೆ ಆ ಥರ ಅಲಂಕಾರಕ್ಕೇನೋ ಶುರು ಮಾಡ್ತಾರಂತೆ. ನಮ್ಗೆ ಹೆಂಗೆ ಗೊತ್ತಿರಲಿಲ್ಲ. ಆದರೂ ಕೂಡ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮ್ಮ ಪುಣ್ಯನೇನೋ. ನಾನು ಒತ್ತಿ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು. ಆದರೆ ಆ ಥರ ನಮಗೆ ದರ್ಶನ ಆಯಿತು. ಮನಸ್ಸಿಗೆಲ್ಲ ತುಂಬ ನೆಮ್ಮದಿ ಅನ್ನಿಸ್ತು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಪ್ರದಕ್ಷಿಣೆ ಹಾಕೋಣ ದೇವ್ರ ಸುತ್ತ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಇದು ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ತಿಳಿಸ್ತೀನಿ. ಇವಾಗ ಬಂದು ನಾವು ಗವಿ ಗಂಗಾಧರೇಶ್ವರ ಟೆಂಪಲ್ಗೇನೋ ಬಂದ್ವಿ. ಇಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಮಾಡ್ಕೊಳ್ಳೋಂಗಿಲ್ಲ, ಮುಂಚೆನೇ ಹೇಳ್ಬಿಟ್ಟಿರ್ತಾರೆ. ತುಂಬ ಸ್ಟ್ರಿಕ್ಟು ಕೂಡ ಇಲ್ಲಿ. ಇದು ಬಂಡೆ ಒಳಗಡೆ ಇರೋವಂಥ ದೇವಸ್ಥಾನ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬುಲ್ಬುಲ್ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ಬಸವಣ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ ಇವತ್ತು ಏನೋ ಪುಣ್ಯ. ಆದರೆ ಬರಬೇಕಾದ್ರೆ ತುಂಬ ಟೈಮ್ ಆಗೋಗಿತ್ತು. ಆದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಬಂದು ಬಸವಣ್ಣ ದೇವಸ್ಥಾನ ಹತ್ರ ಬಂದು ಕಡಲೆಕಾಯಿ ಪರ್ಸೆ ಅಂತ ಹೇಳ್ಬಿಟ್ಟು ಚಿತ್ರಗಳೆಲ್ಲನೂ ಬಿಡಿಸಿದ್ದಾರೆ. ಅದೆಲ್ಲನೂ ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ಫೋಟೋಗಳೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಹೊರಗಡೆ ಬಂದರೆ ಏನೇನೋ ಆಟ ಆಡೋವು ಸಾಮಾನು, ಮಕ್ಕಳಿಗೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಇವಾಗ ಬಸವಣ್ಣ ಗುಡಿಗೆ ಹೋಗಿ ಬಸವಣ್ಣ ಫೋಟೋ ಆಗಲಿ ಆಚೆ ಹೊರಗಡೆಯಿಂದ ತೊಕ್ಕೊಬೋದು, ಒಳಗಡೆ ತೊಕ್ಕೊಳ್ಳೋಂಗಿಲ್ಲ. ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಊಟಕ್ಕೆ ಅಂತ ಹೋಟೆಲ್ಗೆ ಹೋದ್ವಿ. ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೊರಡಬೇಕು ನಾವು. ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ ಇದಾಗಿತ್ತು. ಇವಾಗ ನಾವು ಬಂದು 4:30 ಏನೋ ಆಗೋಗಿದೆ ಸಂಜೆ. ತುಂಬ ಸುಸ್ತಾಗಿದೆ. ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.